ಈ ವಿಡಿಯೋ ಬಾಯ್ಸ್ಗಿಂತ ಗರ್ಲ್ಸ್ಗೆನೆ ತುಂಬಾ ಯೂಸ್ ಆಗುತ್ತೆ. ಯಾಕಂತ ಕೇಳ್ತೀರಾ? ನೀವೇನಾದ್ರೂ ಲವ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಬಾಯ್ ಫ್ರೆಂಡ್ಸ್ ಮಾಡುವಂತ ಖತರ್ನಾಕ್ ಕೆಲಸ ಇದು. ಅಥವಾ ನೀವು ಲವ್ವೇ ಮಾಡ್ತಿಲ್ಲ ಅಂದ್ರೂ ಬೇರೆ ಯಾರಾದ್ರೂ ವಾಟ್ಸಪ್ ಅಲ್ಲಿ ನೀವು ಮಾಡುವಂತ ಮೆಸೇಜ್ ಗಳನ್ನ ಅವ್ರ ಫೋನ್ಗೆ ಲಿಂಕ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಹುಷಾರಾಗಿರಿ. ಸೊ ಅಕಸ್ಮಾತ್ ಈ ರೀತಿ ಏನಾದ್ರೂ ಆಗಿದ್ರೆ ಅದನ್ನ ಹೇಗ್ ಚೆಕ್ ಮಾಡ್ಕೊಳ್ಳೋದು, ನಿಮ್ಮ ವಾಟ್ಸಪ್ ಅಲ್ಲಿ ನೀವೇ ಹೇಗ್ ಚೆಕ್ ಮಾಡ್ಕೊಳ್ಳೋದು ನನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ ಕೇಸ್ ಲಿಂಕ್ ಮಾಡ್ಕೊಂಡಿದ್ರು ಅದನ್ನ ಹೇಗೆ ರಿಮೂವ್ ಮಾಡೋದು, ನೀವೇನೆ ನಿಮ್ಮ ವಾಟ್ಸಪ್ ಅಪ್ಲಿಕೇಶನ್ ಇಂದ ಹೇಗೆ ಅದನ್ನ ರಿಮೂವ್ ಮಾಡೋದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಏನ್ ಮಾಡಬೇಕು ಅಂತ ಗೊತ್ತಲ್ಲ. ಸೊ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಅಥವಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೀವು ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನ ಆನ್ ಅಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನೀವು ನಿಮ್ಮ ವಾಟ್ಸಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ್ರೆ ಅಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಸಿಗುತ್ತೆ. ನೀವೇನಾದ್ರೂ ಐಫೋನ್ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಕೆಳಗಡೆ ಸೆಟ್ಟಿಂಗ್ಸ್ ಆಪ್ಷನ್ ಅನ್ನೋದು ಸಿಗುತ್ತೆ. ಅಥವಾ ನೀವು ಆಂಡ್ರಾಯ್ಡ್ ಫೋನ್ ಅನ್ನ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಮೇಲ್ಗಡೆ ಕಾಣ್ತಾ ಇರುವಂತ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಐಫೋನ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಸ್ಕ್ರಾಲ್ ಮಾಡಿ ಲಿಂಕ್ ಡಿವೈಸ್ ಅಂತ ಕಾಣುತ್ತೆ. ಅಥವಾ ನೀವು ಆಂಡ್ರಾಯ್ಡ್ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲೇನೆ ನಿಮ್ಗೆ ಲಿಂಕ್ ಡಿವೈಸಸ್ ಅಂತ ಸಿಕ್ಬಿಡುತ್ತೆ. ಆ ಒಂದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ಅಲ್ಲಿ ಏನ್ ಕಾಣಬೇಕು ಅಂತಂದ್ರೆ ಲಿಂಕ್ ಎ ಡಿವೈಸ್ ಅಂತ ಒಂದು ಗ್ರೀನ್ ಕಲರ್ ಬಟನ್ ಕಾಣಬೇಕು. ಸೊ ಇಲ್ಲ ಅಂತಂದ್ರೆ ಯಾವ್ದಾದ್ರು ಡಿವೈಸ್ ಕಾಣುತ್ತೆ. ಇನ್ ಕೇಸ್ ಬೇರೆ ಯಾರಾದ್ರೂ ನಿಮ್ಮ ವಾಟ್ಸಪ್ ಅನ್ನ ಸ್ಕ್ಯಾನ್ ಮಾಡ್ಕೊಂಡು ಲಿಂಕ್ ಮಾಡ್ಕೊಂಡಿದ್ರೆ ಯಾವ ಡಿವೈಸ್ ಅಲ್ಲಿ ಅವರು ಯೂಸ್ ಮಾಡ್ತಾ ಇದ್ದಾರೆ ಆ ಡಿವೈಸ್ ಹೆಸರನ್ನ ಅಲ್ಲಿ ತೋರಿಸುತ್ತೆ. ಸೊ ಭಯ ಪಡೋದಕ್ಕೋಗ್ಬಿಡಿ. ಅದನ್ನ ರಿಮೂವ್ ಮಾಡೋದು ಹೇಗೆ ಅಂತ ನಾನು ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋನ ಕೊನೆ ತನಕ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ಅಂತ ಹೇಳ್ತೀನಿ. ಇನ್ ಕೇಸ್ ಏನಾದ್ರು ಯಾವುದೇ ಡಿವೈಸ್ ಕಂಡ್ರು ಈ ರೀತಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿ ಯಾವ್ದಾದ್ರು ಡಿವೈಸ್ ನೇಮ್ ಕಂಡ್ರು ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಲಾಗ್ಔಟ್ ಅಥವಾ ರಿಮೂವ್ ಡಿವೈಸ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗ್ಔಟ್ ಕ್ಲಿಕ್ ಮಾಡಿದ್ರೆ ಸಾಕು, ಅವರು ಯಾವ ಫೋನಲ್ಲಿ ನಿಮ್ಮ ವಾಟ್ಸಪ್ ಅನ್ನ ಲಿಂಕ್ ಮಾಡ್ಕೊಂಡಿರ್ತಾರೋ ಅದು ರಿಮೂವ್ ಆಗುತ್ತೆ, ಕಂಪ್ಲೀಟ್ ಆಗಿ ರಿಮೂವ್ ಆಗುತ್ತೆ. ಅದಾದ್ಮೇಲೆ ನೀವು ವಾಟ್ಸಪ್ ಅಲ್ಲಿ ಏನ್ ಮಾಡಿದ್ರು ಸಹ ಅವ್ರಿಗೆ ಗೊತ್ತಾಗಲ್ಲ. ಸೊ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಐ ಹೋಪ್ ಈ ವಿಡಿಯೋ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ. ಇದೇ ರೀತಿ ವಿಡಿಯೋ ನಿಮ್ಗೆ ಬೇಕು ಅಂತಂದ್ರೆ ನನ್ನ ಚಾನೆಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.